ಪಾಸ್ಟ್ ಲೈಫು ಪ್ರೆಸೆಂಟ್ ಲೈಫ್ ಮತ್ತೆ ಫ್ಯೂಚರ್ಗೆ ಎಷ್ಟು ಅಫೆಕ್ಟ್ ಆಗುತ್ತೆ? ಪೂರ್ವ ಜನ್ಮದ ಕರ್ಮಗಳು ನಿಜವಾಗ್ಲೂ ಮ್ಯಾಟರ್ ಆಗುತ್ತೆ. ಕರ್ಮ ಅನ್ನೋದು ಪೂರ್ವ ಜನ್ಮದ 100% ಇರುತ್ತೆ. ಯಾವುದೇ ಹ್ಮ್ ಮನುಷ್ಯ ಆಗ್ಲಿ ಅಥವಾ ಯಾವುದೇ ಪ್ರಾಣಿ ಆಗಿರ್ಬೋದು, ಅವರ ಪೂರ್ವಿಕವಾಗಿ ಏನ್ ಮಾಡಿರ್ತಾರೆ ಅದಕ್ಕೆ ಅನುಗುಣವಾಗಿನೇ ಅವರು ಜನ್ಮವನ್ನ ತಾಳ್ತಾರೆ. ಅಂಡ್ ಈ ಟ್ಯಾರೋ ಕಾರ್ಡ್ಸ್ ಇಂದ ಪಾಸ್ಟ್, ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಎಲ್ಲದ್ರ ಬಗ್ಗೆನೂ ಮಾತಾಡ್ಬೋದು, ಪ್ರೆಡಿಕ್ಟ್ ಮಾಡ್ಬೋದು ಅಂಡ್ ನಿಖರವಾಗಿ ಹೇಳ್ಬೋದು. ನೀವು ಹೇಳಿದ ಪ್ರಕಾರ ಆ, ಇಲ್ಲಿ ಪಾಸ್ಟ್ ಲೈಫು ಪ್ರೆಸೆಂಟ್ ಲೈಫ್ ಮತ್ತೆ ಫ್ಯೂಚರ್ಗೆ ಎಷ್ಟು ಅಫೆಕ್ಟ್ ಆಗುತ್ತೆ ಅಂದ್ರೆ ನಮ್ಮ ಪೂರ್ವ ಜನ್ಮದ ಕರ್ಮಗಳು ನಿಜವಾಗ್ಲೂ ಮ್ಯಾಟರ್ ಆಗುತ್ತೆ. ಬಿಕಾಸ್ ಕರ್ಮ ಅನ್ನೋ ಕಾನ್ಸೆಪ್ಟು ಒಬ್ಬೊಬ್ರು ಒಂದೊಂಥರ ಡಿಫೈನ್ ಮಾಡ್ತಾರೆ. ಪಾಸ್ಟ್ ಲೈಫ್, ಪ್ರೆಸೆಂಟ್ ಲೈಫ್ ಮತ್ತೆ ಫ್ಯೂಚರ್ಗೆ ಹೇಗೆ ಅಫೆಕ್ಟ್ ಆಗುತ್ತೆ? ಕರ್ಮ ಅನ್ನೋದು ಪೂರ್ವ ಜನ್ಮದ 100% ಇರುತ್ತೆ. ಯಾವುದೇ ಹ್ಮ್ ಮನುಷ್ಯ ಆಗ್ಲಿ ಅಥವಾ ಯಾವುದೇ ಪ್ರಾಣಿ ಆಗಿರ್ಬೋದು, ಅವರ ಪೂರ್ವಿಕವಾಗಿ ಏನ್ ಮಾಡಿರ್ತಾರೆ ಅದಕ್ಕೆ ಅನುಗುಣವಾಗಿನೇ ಅವರು ಜನ್ಮವನ್ನ ತಾಳ್ತಾರೆ. ಓಕೆ. ಇದು ಹೇಗಂದ್ರೆ, ಇವಾಗ ಉದಾಹರಣೆಗೆ ಇವಾಗ ನಮ್ಗೆ ಮನುಷ್ಯ ಜೀವನ ಸಿಕ್ಕಿದೆ. ಈಗ ಹ್ಮ್ ನನ್ಗೆ ಗೊತ್ತಿಲ್ಲ, ನನ್ನ ಪಾಸ್ಟ್ ಲೈಫಲ್ಲಿ ಒಂದು ಪ್ರಾಣಿ ಅಥವಾ ಒಂದು ಇರುವೆ ಆಗಿ ಸಹ ಹುಟ್ಟಿರ್ಬೋದು. ಆದ್ರೆ ಮನುಷ್ಯನ ಜನ್ಮ ಸಿಕ್ಕಿದಾಗ ನಾವೇನು ಅರ್ಥಕೋಬೇಕು ಅಂದ್ರೆ, ಭಗವಂತ ನಮ್ಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ನಮ್ಮ ತಪ್ಪುಗಳನ್ನ ತಿದ್ಕೊಳ್ಳಿ ಅಂತ. ಇವಾಗ ನಾನೊಂದು ಪ್ರಾಣಿಯಾಗಿ ಹುಟ್ಟಿದ್ರೆ ನನಗೆ ದಾನ ಧರ್ಮದ ಅರಿವಿರಲ್ಲ, ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಏನು ಗೊತ್ತಿಲ್ಲ. ಯಾರು ಹೆಂಗ್ ಟ್ರೀಟ್ ಮಾಡ್ತಾರೆ ನಾನು ಜಸ್ಟ್ ಅದನ್ನ ಸಹಿಸ್ಕೊಂಡು ಹೋಗ್ಬೇಕು. ಐ ಆಮ್ ಹೆಲ್ಪ್ಲೆಸ್, ಏನು ಮಾಡೋಕ್ಕಾಗಲ್ಲ. ಹ್ಮ್ ಆದ್ರೆ ಮನುಷ್ಯನ ಜನ್ಮ ಸಿಕ್ಕಿದಾಗ ಹಂಗಲ್ಲ. ನಮ್ಗೆ ಬುದ್ಧಿಶಕ್ತಿ ಇದೆ, ದೇವ್ರನ್ನ ಅರ್ಥಕೊಳ್ತಕ್ಕಂಥ ಒಂದು ಜ್ಞಾನ ಶಕ್ತಿಯನ್ನ ನಾವು ಸಂಪಾದನೆ ಮಾಡ್ಬೋದು. ನಾವು ಮಾಡಿರ್ತಕ್ಕಂಥ ಕರ್ಮಗಳನ್ನ ಕಳ್ಕೊಳ್ಳೋಕೆ ಇದೊಂದು ಸುವರ್ಣ ಅವಕಾಶ. ಹ್ಮ್ ಅದಕ್ಕೇನೆ ಪ್ರತಿಯೊಬ್ರು ಒಂದು ಮನುಷ್ಯನ ರೂಪ ತಾಳ್ದಾಗ ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕರ್ಮಗಳನ್ನ ಮುಗಿಸ್ಕೊಂಡ್ಬಿಡ್ಬೇಕು. ಹೇಗೆ? ಹೇಗೆ ಅಂತಂದ್ರೆ, ಒಂದು ದೈವಕ್ಕೆ ಶರಣಾಗತಿಯನ್ನ ತಗೊಳ್ಳೋದು. ಇವಾಗ ನೋಡಿ, ಕಲಿಯುಗದಲ್ಲಿ ರಾಹು ಇಸ್ ದ ರೂಲಿಂಗ್ ಪ್ಲಾನೆಟ್. ಹ್ಮ್ ರಾಹುವಿನ ಇನ್ಫ್ಲೂಯೆನ್ಸ್ ಬಹಳ ಇದೆ. ಹ್ಮ್ ರಾಹು ಏನ್ ಮಾಡ್ತಾನೆ? ದಾರಿ ತಪ್ಪಿಸೋದು, ನಶೆ ಕೊಡ್ತಾನೆ, ಪಾರ್ಟಿ ಮಾಡೋಗು, ಈ ತರ ಒಂದು ಇದ್ರಲ್ಲಿ ಕನ್ಫ್ಯೂಷನ್ ಕೊಡೋದು. ಹ್ಮ್ ಆಮೇಲೆ ನಮ್ಮ ಒಂದು ಬ್ರೈನ್ ಅಲ್ಲಿ ಒಂದು ತಪ್ಪು ದಾರಿಗಳಿಗೆ ಕರ್ಕೊಂಡು ಹೋಗ್ತಕ್ಕಂಥವನೇ ರಾಹು. ಓಕೆ. ಈ ರಾಹುವಿನ ಪ್ರಭಾವ ಎಷ್ಟ್ರ ಮಟ್ಟಿಗೆ ಆಗ್ಬಿಟ್ಟಿರುತ್ತೆ ಕಲಿಯುಗದ ಜನಗಳಿಗೆ ಅಂದ್ರೆ, ನೀವು ನೋಡ್ಬೋದು, ಎಲ್ಲ ಅನಾಚಾರ, ಮೋಸ, ದರೋಡೆ, ವಂಚನೆ ಇದೆಲ್ಲ ಸುಮಾರು ನಡೀತಾ ಇರುತ್ತೆ. ಹ್ಮ್ ಅದಕ್ಕೇನೆ ನಾವು ಹೇಳ್ತೀವಿ, ನೋಡಿ, ಈ ಒಂದು ಎಷ್ಟೋ ಜನ ಲವ್ ಫೇಲ್ಯೂರ್ಸ್ ಆಗಿರೋರು ಮುಖ್ಯವಾಗಿ ಹೇಳ್ತಾರೆ. ಹ್ಮ್ ಆ ಆ ಆ ವ್ಯಕ್ತಿ ನನ್ನ ಲೈಫ್ಗೆ ಬಂದ ನಂತರ ನನ್ನ ಲೈಫೇ ಬದಲಾಗೋಯ್ತು, ತುಂಬಾ ಪ್ರೀತಿ ಕೊಟ್ರು ಅವರು ಅಂತ. ಅದೇ ವ್ಯಕ್ತಿ ಒಂದೂವರೆ ವರ್ಷ ಆದ್ಮೇಲೆ ಅವ್ರನ್ನ ಎಷ್ಟು ಇಗ್ನೋರ್ ಮಾಡ್ತಾರೆ, ಎಷ್ಟು ಹೇಟ್ರೇಡ್ ಮಾಡಕ್ ಶುರು ಮಾಡ್ತಾರೆ ಅಂದ್ರೆ, ಇವರೆಲ್ಲ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಅಯ್ಯೋ, ಹ್ಮ್ ಈ ವ್ಯಕ್ತಿ ಬಂದಾಗ ನನ್ನ ಲೈಫಲ್ಲಿ ಎಷ್ಟು ಖುಷಿ ಬಂತು, ಎಷ್ಟು ಇದು ಬಂತು, ಆದ್ರೆ ಇವಾಗ ನೋಡಿದ್ರೆ ಅವ್ರು ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ನನ್ನನ್ನು ಅಸಡ್ಡೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅದೇ ವ್ಯಕ್ತಿ ಇಷ್ಟು ಪ್ರೀತಿ ಕೊಟ್ರು, ಅದೇ ವ್ಯಕ್ತಿ ದ್ವೇಷ ಕೊಡ್ತಾ ಇದ್ರೆ ಏನ್ ಕಾರಣ ಇದಕ್ಕೆ? ಹ್ಮ್ ಕಲಿಯುಗದ ರಾಹು. ಅದಕ್ಕೇನೆ ನಾವು ಹೇಳೋದು, ಮನುಷ್ಯನ ಯಾಕೆ ನಂಬಬೇಡಿ ಅಂತಾರೆ ಅಂದ್ರೆ, ಅಂದ್ರೆ ಮನುಷ್ಯರದ್ದು ಪ್ರಾಬ್ಲಮ್ ಇಲ್ಲ, ಅವ್ರ ಮೈಂಡ್ ಸೆಟ್, ಅವರ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣ, ಕಲಿಯ ಪ್ರಭಾವ ತುಂಬಾ ಇರುತ್ತೆ. ಓಕೆ. ಅದ್ರಿಂದಾನೇ ಈ ಮೋಸ, ದರೋಡೆ ಇದೆಲ್ಲ ನಡೆಯೋದು. ಈಗ ಹೆಂಗೆ ಇದನ್ನ ರೆಕ್ಟಿಫೈ ಮಾಡ್ಕೋಬೇಕು ಅಂದ್ರೆ, ಈಗ ಒಂದು ಮನುಷ್ಯನಾಗಿ ಹುಟ್ಟಿದ್ಮೇಲೆ ಅಫ್ಕೋರ್ಸ್ ಅವ್ರು ಯಾರೋ ಬಂದು ನಿಮ್ಗೆ ಏನೋ ಒಂದು ಪಾಠ ಕಲಿಸಿ ಕರ್ಮಾನ ಫಿಲ್ಟರ್ ಮಾಡಿ ಹೋಗಿರ್ತಾರೆ. ಅದರಿಂದ ಬುದ್ಧಿ ಕಲಿತು ನೀವು ದೇವರಲ್ಲಿ ಶರಣಾಗತಿಯನ್ನು ತಗೋಬೇಕು. ಹೇಗೆ ಕರ್ಮ ಮುಗಿಸೋದು ಅಂದರೆ, ಒಂದು ನಮ್ಮ ಗ್ರಹಗಳ ಬೀಜ ಮಂತ್ರ ಒಂದು ಇಷ್ಟು 1000 ಜಪ ಮಾಡ್ಕೋಬೇಕು ಅಂತ ಹೇಳ್ತೀವಿ ನಾವು. ಅಂದರೆ ಆ ಗ್ರಹಗಳು ನಮ್ಮ ಕುಂಡಲಿ ನೋಡಿ, ಗ್ರಹಗಳು ಯಾವ್ಯಾವ ಪೊಸಿಷನ್ ಇದೆ ಆ ಒಂದು ಇದಕ್ಕೆ ತೊಂದರೆ ಮಾಡೋದು ಅಥವಾ ಏನೋ ಒಂದು ಇನ್ಫ್ಲೂಯೆನ್ಸ್ ಮಾಡೋದು ನಡೆಯುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ಈಗ ನೋಡಿ, ರಾಹು ದೋಷ ಇದೆ, ಸರ್ಪ ದೋಷ ಇದೆ ಅಂತ ಹೇಳಿರ್ತೀವಿ. ಹ್ಮ್ ಅದು ನಮ್ಮ ಪೂರ್ವಿಕರು ಅಥವಾ ನಮ್ಮ ಹಿರಿಯರು, ನಮ್ಮ ಆನ್ಸಿಸ್ಟರ್ ಸಹ ಅದು ತಪ್ಪು ಮಾಡಿರ್ತಾರೆ, ಅದು ನಮಗ್ ಬಂದಿರುತ್ತೆ. ನಾವೇನಾದ್ರೂ ಅದನ್ನ ಹೀಲ್ ಮಾಡ್ಕೊಳ್ದೆ ಹಾಗೆ ಬಿಟ್ರೆ ಅದು ನಮ್ಮ ಲೈಫ್ಗೂ ಅಫೆಕ್ಟ್ ಆಗುತ್ತೆ. ಓಕೆ. ಇವಾಗ ನನ್ಗೆ ಗೊತ್ತಿರೋರೊಬ್ರು ಕಾಳಸರ್ಪ ದೋಷ ಇದೆ. ಹ್ಮ್ ಅಂದ್ರೆ ಎಲ್ಲಾ ಗ್ರಹಗಳು ರಾಹು ಮತ್ತೆ ಕೇತು ನಡುವೆ ಸಿಕ್ಕಾಕೊಂಡಿರ್ತವೆ. ಹ್ಮ್ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆ, ಏಳ್ಗೆ ಇಲ್ಲ, ಒಂದು ಸ್ಥಿರವಾದ ಮನಸ್ಥಿತಿ ಇಲ್ಲ. ನಾನು ಅವ್ರಿಗೆ ಹೇಳ್ದೆ, ನೀವು ಇದನ್ನ ಸೀರಿಯಸ್ ಆಗಿ ತಗೊಂಡು ಈ ಕರ್ಮ ಏನ್ ತಗೊಂಡ್ ಬಂದಿದ್ದೀರಾ, ಅಥವಾ ನೀವು ಅಥವಾ ನಿಮ್ಮ ಆನ್ಸಿಸ್ಟರ್ಸ್ ಏನ್ ತಗೊಂಡ್ ಬಂದಿದ್ದೀರಾ, ಇದನ್ನ ಮುಗಿಸ್ಕೊಳ್ಳಿ. ಫಸ್ಟು ಏನೇನು ಅದಕ್ಕೆ ಪರಿಹಾರಗಳನ್ನ ಮಾಡ್ಕೋಬೇಕು ಫಸ್ಟ್ ಮಾಡ್ಕೊಳ್ಳಿ. ಅವ್ರು ಕೇಳಲಿಲ್ಲ. ಹ್ಮ್ ಇವತ್ತಿನವರೆಗೂ ಅವರು ಕಷ್ಟಪಡ್ತಾನೆ ಇದ್ದಾರೆ.
ಈ ಜ್ಞಾನೋದಯ ಅಂತಕ್ಕಂಥದ್ದು ಆಗ್ಬೇಕಂದ್ರೂ ದೈವದ ಅನುಗ್ರಹ ಇರಬೇಕು. ಈ ಒಂದು ಕರ್ಮ ನಾವೇನ್ ಹೇಳ್ತೀವಿ ಇದು ಹ್ಮ್ ಟ್ರಾನ್ಸ್ಫರ್ ಒಂದು ಅವಕಾಶ ಅಂತೂ ಸಿಕ್ಕಿದೆ. ಆದ್ರೆ ಅವ್ರಿಗೆ ಟ್ರಾನ್ಸ್ಫಾರ್ಮ್ ಆಗ್ಬೇಕು ಅಂತ ಅದು ಗೊತ್ತಾಗ್ತಾ ಇಲ್ಲ. ಹ್ಮ್ ಯಾವಾಗ ಅವರಲ್ಲಿ ಆ ಪ್ರೇರಣೆ ಬರುತ್ತೆ ಅಲ್ಲಿವರೆಗೂ ಅದು ಸಾಧ್ಯ ಇಲ್ಲ. ಅವ್ರು ಓಕೆ ಅದೇ ಥರ ಚರ್ಮದ ಸಮಸ್ಯೆ, ಹೆಲ್ತ್ ಇಶ್ಯೂಸ್ ತುಂಬಾ ಬರುತ್ತೆ. ಹ್ಮ್ ಅದೆಲ್ಲ ಗೋತ್ರು ಮಾಡ್ತಿದ್ದಾರೆ. ಓಕೆ ಸೊ ಕರ್ಮ ಅನ್ನೋದು ಖಂಡಿತವಾಗ್ಲೂ ಇದೆ. ಅದು ನಮ್ಮ ಒಂದು ಪಾಸ್ಟ್ ಅಲ್ಲದೆ ಇದ್ರೂ ನಾವು ಯಾವ ಫ್ಯಾಮಿಲಿ ಲೈನಲ್ಲಿ ಹುಡ್ತೀವಲ್ಲ ಅವರ ಕರ್ಮನೂ ನಾವು ಕ್ಯಾರಿ ಮಾಡ್ತೀವಿ. ಹ್ಮ್ ಇದೆಲ್ಲ ಇಷ್ಟು ಕರ್ಮ ನಮ್ಮ ಬ್ಯಾಗ್ ಹೊತ್ಕೊಂಡು ಬಂದಿರ್ತೀವಿ, ಇನ್ನೆಲ್ಲ ಏಳ್ಗೆ ಆಗತ್ತೆ. ಹ್ಮ್ ಈ ಬ್ಯಾಗ್ನ ಕಳ್ಕೋಬೇಕು ಫಸ್ಟು. ಅದಕ್ಕೇನೆ ನಾವು ಮಂತ್ರ ಜಪ ಮಾಡಬೇಕು. ಯಾಕಂದರೆ ದೈವ ಇಸ್ ಸುಪ್ರೀಂ. ಎಷ್ಟೋ ಜನ ಶಿವನ್ ಫಾಲೋ ಮಾಡ್ತಿರ್ತಾರೆ, ಹನುಮಾನ್ಜಿಗೆ ಫಾಲೋ ಮಾಡ್ತಿರ್ತಾರೆ. ಅದನ್ನ ಮಾಡಿ ಮುಗಿಸ್ಕೋಬೇಕು ನಾವು ಕರ್ಮನ. ಹೌದಪ್ಪ ನಾನು ಇದು ಮಾಡಿದ್ದೀನಿ ಆ್ಯಂಡ್ ಪ್ರತಿ ಸಲ ನೀವು ಏನು 108 ಸಲ ಅಥವಾ 1008 ಸಲ ಮಂತ್ರ ಜಪ ಮಾಡ್ತೀರಾ, ಅದು ಮಾಡ್ತಾ 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 ದೈವಾನುಗ್ರಹ ಶುರು ಆಗುತ್ತೆ ನಿಮಗೆ. ಶುರು ಆದಾಗ ಏನು ಮಾಡುತ್ತೆ ನೀವು ನೋಡಿ ಗಮನಿಸಿ, ಯಾರು ಮಂತ್ರ ಜಪ ಶುರು ಮಾಡಿರ್ತಾರೆ, ಸಾಧನೆ ಸಿದ್ಧಿ ಶುರು ಮಾಡಿರ್ತಾರೆ, ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಬರುತ್ತೆ. ಯಾಕೆ ಇದಾಗುತ್ತೆ ಅಂತಂದರೆ ಭಗವಂತ ಹೌದಪ್ಪ ನೀನು ಈ ಬ್ಯಾಗೇಜ್ ಕರ್ಮ ಅನ್ನೋ ಬ್ಯಾಗ್ ತಂದಿದ್ಯಾ, ಇದರಲ್ಲಿ ಒಂದು ಚೂರು ಕೊಟ್ಟು ನೀನು ಮುಗಿಸ್ತೀನಿ ಫಸ್ಟು, ಹ್ಮ್ ಕರ್ಮನ ಮುಗಿಸ್ತೀನಿ, ಆಮೇಲೆ ನೀನು ಬೇಕಿದ್ರೆ ಏಳ್ಗೆ ಕಾಣುವಂತೆ. ಅದಕ್ಕೆ ನೋಡಿ ಕಷ್ಟ ಜಾಸ್ತಿ ಬರುತ್ತೆ ನಾವು ಮಂತ್ರ ಜಪ ಸ್ಟಾರ್ಟ್ ಮಾಡಿದಾಗ. ಕೆಲವ್ರು ಅಂದ್ಕೊಂಡ್ಬಿಡ್ತಾರೆ, ಮಿಸ್ಕನ್ಸೆಪ್ಷನ್ ಅದು, ಅಯ್ಯೋ ನಾನು ಈ ಮಂತ್ರ ಜಪ ಖಾಲಿ ಮಾತಾಡಿ ಶುರು ಮಾಡಿದೆ ರೀ, ಮಾಡಿದ ತಕ್ಷಣ ನಮ್ಮ ಮನೇಲಿ ತುಂಬ ಜಗಳ ಶುರು ಆಗೋಯ್ತು. ಇದು ಪ್ರತಿಯೊಬ್ಬರು ಹೇಳ್ತಾರೆ ನೋಡಿ. ಹ್ಮ್ ಯಾಕಾಗತ್ತೆ ಅನ್ನೋ ಹಿಂದಿನ ರಹಸ್ಯ ಅವ್ರಿಗೆ ಗೊತ್ತಾದರೆ ಅವ್ರು ಅದನ್ನು ಬಿಡೋದಿಲ್ಲ. ಸೊ ಇದೇ ಪ್ರಾಬ್ಲಮ್ ಆಗಿರೋದು. ನಾವು ಯಾವಾಗ ನಮ್ಮ ಲೈಫ್ನ ಪ್ಯೂರಿಫೈ ಮಾಡ್ಕೋಬೇಕು ಅಂತ ಶುರು ಮಾಡ್ತೀವಿ, ಆ ಬ್ಯಾಗೇಜ್ ಅದು ಬ್ಯಾಡ್ ಕರ್ಮ, ಅದು ಮುಗಿಸ್ಲೇಬೇಕು ನಾವು. ಹೆಂಗೆ ಮುಗಿಸ್ತೀವಿ? ಬ್ಯಾಡ್ ಕರ್ಮ ಅನುಭವಿಸಿನೇ ಮುಗಿಸ್ಬೇಕು. ಓಕೆ ಈ ಒಂದು ಸೀಕ್ರೆಟ್ ತಿಳ್ಕೊಂಡ್ರೆ ಖಂಡಿತ ನಿಮಗೆ ಏನು ಪಶ್ಚಾತ್ತಾಪ ಇರಲ್ಲ.